ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಂಜುನಾಥ್ ಡಿಎನ್ ದೇವನಹಳ್ಳಿ ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ದರ್ಶನ ಪಡೆದ ಸಚಿವರು. ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಹಣ್ಣುಗಳ ಅಲಂಕಾರ ಮಾಡಲಾಗಿತ್ತು. ಪಟ್ಟಣದ ನೆಹರು ಪಾರ್ಕ್ ರಸ್ತೆಯಲ್ಲಿರುವ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಆಷಾಢ ಮಾಸದ 4ನೇ ಶುಕ್ರವಾರದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ವಿಶೇಷ ದರ್ಶನ ಪಡೆದರು. ಈ ವೇಳೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ದೇವನಹಳ್ಳಿ ಪಟ್ಟಣದ ಚೌಡೇಶ್ವರಿ ದೇವಿ, ಅಣ್ಣಮ್ಮ ದೇವಿ, ಪೂಜಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳೊಂದಿಗೆ ಪಾಲ್ಗೊಂಡು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ದೇವೆ. ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರೈತ ಸಮುದಾಯಕ್ಕೆ ಒಳ್ಳೆಯದಾಗಲಿ, ದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಎಂದು ಶುಭ ಹಾರೈಸಿದರು. ಪ್ರತಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ತಾಯಿಯಲ್ಲಿ ನಂಬಿಕೆ ಇಟ್ಟು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಊರುಗಳಿಂದಲೂ ಸಹ ಸಾವಿರಾರು ಭಕ್ತರು ಭಾಗಿಯಾಗುತ್ತಾರೆ. ಅವರ ಇಷ್ಟಾರ್ಥ ಸಿದ್ಧಿಯಾಗಿ ಹರಕೆ ಹೊತ್ತು ನೆರವೇರಿಸುತ್ತಾರೆ. 4ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಇಂದು ದೇವಿಗೆ ವಿಶೇಷ ಹಣ್ಣುಗಳ ಅಲಂಕಾರ, ಕುಂಕುಮಾರ್ಚನೆ ಹಾಗೂ ಭಕ್ತಾದಿಗಳಿಗೆ ತಾಯಿಯ ಬಳೆಗಳ ವಿತರಣೆ ಮಾಡಲಾಯಿತು. ಬಹಳ ಸಂತೋಷದಿಂದ ತಾಯಿಯ ಆಶೀರ್ವಾದ ಪಡೆದಿದ್ದೇವೆ ಎಂದು ಸರಸ್ವತಿ ಭಕ್ತಾದಿಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಪ್ರಮುಖರಾದ ಪಿ ಗಂಗಾಧರಪ್ಪ, ಶ್ರೀರಾಮಯ್ಯ, ಕೃಷ್ಣಪ್ಪ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಸಿ ಜಗನ್ನಾಥ್ ಸೇರಿದಂತೆ ಹಲವು ಮುಖಂಡರು ಮತ್ತು ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಮಂಜುನಾಥ್ ಡಿಎನ್ ವರದಿ. ಮಂಜುನಾಥ್ ಡಿಎಂ ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜಿಲ್ಲಾ ಕಚೇರಿಯಲ್ಲಿ ನಾನು ಸಂಗ್ರಹಿಸಿ ಅಧಿಕಾರಿಗಳು ಮತ್ತು ಶಾಸಕರು ಒಟ್ಟಿಗೆ ಸೇರಿ ಒಂದು ತೀರ್ಮಾನವನ್ನು ಮಾಡಿ ಈ ಜಿಲ್ಲೆಯ ಪರಿಸ್ಥಿತಿ ಏನಿದೆ, ಏನು ಸಹಾಯ ಬೇಕಾಗ್ತದೆ, ಈಗಾಗಲೇ ಸರ್ಕಾರದಲ್ಲಿ ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗಾಗಲಿ ಮೇವಿಗಾಗಲಿ ತೊಂದರೆ ಇರಬಾರ್ದು ಅಂತೇಳಿ ನಾವು ಇಟ್ಟಿದ್ದೀವಿ. ಅದರ ಮೇಲೆ ಇವತ್ತು ಏನು ಒಪಿನಿಯನ್ ಮತ್ತು ರಿಪೋರ್ಟ್ ಏನು ಬರ್ತದೆ ಅದನ್ನು ನೋಡಿಕೊಂಡು ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಈ ಬರ ನಿವಾರಣೆ ಮಾಡಬೇಕು ಸರ್ಕಾರ ಬದ್ಧವಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರ ಇಂತಹ ಪರಿಸ್ಥಿತಿಗಳಲ್ಲಿ ರಾಜ್ಯಗಳಿಗೆ ಅನುದಾನವನ್ನು ಕೊಡೋದು ಸಹಜವಾಗಿ ಕೊಡ್ತಾರೆ. ಅದು 30ನೇ ತಾರೀಕು ಆದಮೇಲೆ ಅದು ಪ್ರಪೋಸಲ್ ಕಳಿಸಬೇಕಾಗ್ತದೆ. ಅದಕ್ಕೆ 30ರವರೆಗೂ ಕಾಯಬೇಕು. ಆಮೇಲೆ ಡೀಟೇಲ್ ರಿಪೋರ್ಟ್ ತಗೊಂಡು ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡ್ತೀವಿ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ನೋಡ್ಕೊಂಡ್ಬಂದಿದ್ದೀನಿ. ಈಗ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಮಳೆ ಆಗಿರೋದ್ರಿಂದ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಬಿತ್ತನೆಗಳಾಗ್ತಾಯಿದೆ. ನಿನ್ನೆ ನೆಲಮಂಗಲದಲ್ಲಿ ಕೂಡ ಕಡಿಮೆ ಬೆಳೆ ಆಗ್ತದೆ. ಒಂದು 10% ಬೆಳೆ ಮಾತ್ರ ಆಗಿದೆ. ಈಗ ಮಳೆ ಬಂದರೆ 3 ತಿಂಗಳು ರಾಗಿ ಹಾಕಬೇಕು ಅಂಥೇಳಿ ಅಧಿಕಾರಿಗಳಿಗೆ, DC ಮತ್ತು CO ಅಗ್ರಿಕಲ್ಚರ್ ಇಲಾಖೆಗೆ ಈಗಾಗಲೇ ಸಲಹೆ ಮಾಡಿದ್ದೀನಿ. ಅದು 3-3.5 ತಿಂಗಳು ರಾಗಿ ಹಾಕಬೇಕು, ಗೊಬ್ಬರ ಅವೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಅದೆಲ್ಲ ಶೇಖರಣೆ ಇದೆ, ಸ್ಟಾಕ್ ಇದೆ, ಏನು ತೊಂದರೆ ಇಲ್ಲ. ರಾಗಿ 5 ತಿಂಗಳು ರಾಗಿ ಹಾಕೋಕ್ಕಾಗಲ್ಲ. 1 ತಿಂಗಳು ಕಡಿಮೆ ಆಗಿದೆ ಮಳೆ. ಆಗಸ್ಟ್ ಕೊನೆವರೆಗೂ ಕೂಡ ಮಳೆ ಬಂದರೆ ಬಿತ್ತಿ ಬೆಳೆಗಳು ಬಂದಿವೆ. ಆದರೆ ಶಾರ್ಟ್ ಡ್ಯೂರಿಯೇಷನ್ ಹಾಕಬೇಕು, 3-3.5 ತಿಂಗಳು. ಆ ಪ್ರಯತ್ನದಲ್ಲಿದ್ದೀವಿ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಆದೇಶದಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬರ ಏನು ಇದೆ ಆ ಜಾಗಗಳಲ್ಲಿ, ಆ ತಾಲೂಕುಗಳಲ್ಲಿ ವೀಕ್ಷಣೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಇವತ್ತು 12:30 ಗಂಟೆಗೆ ಜಿಲ್ಲಾ ಕಚೇರಿಯಲ್ಲಿ ನಾನು ಇದನ್ನೆಲ್ಲ ಸಂಗ್ರಹಿಸಿ ಆಡಳಿತ ಅಧಿಕಾರಿಗಳು ಮತ್ತು ಶಾಸಕರು ಒಟ್ಟಿಗೆ ಸೇರಿ ಒಂದು ತೀರ್ಮಾನವನ್ನು ಮಾಡಿ ಈ ಜಿಲ್ಲೆಯ ಪರಿಸ್ಥಿತಿ ಏನಿದೆ, ಏನು ಸಹಾಯ ಬೇಕಾಗ್ತದೆ ಅಂತ. ಈಗಾಗಲೇ ಸರ್ಕಾರದಲ್ಲಿ ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗಾಗಲಿ ಮೇವಿಗಾಗಲಿ ತೊಂದರೆ ಇರಬಾರ್ದು ಅಂಥೇಳಿ ನಾವು ಇಟ್ಟಿದ್ದೀವಿ. ಅದರ ಮೇಲೆ ಇವತ್ತು ಏನು ಒಪಿನಿಯನ್ ಮತ್ತು ರಿಪೋರ್ಟ್ ಏನು ಬರ್ತದೆ ಅದನ್ನು ನೋಡಿಕೊಂಡು ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಈ ಬರ ನಿವಾರಣೆ ಮಾಡೋಕ್ಕೆ ಸರ್ಕಾರ ಬದ್ಧವಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರ ಇಂತಹ ಪರಿಸ್ಥಿತಿಗಳಲ್ಲಿ ರಾಜ್ಯಗಳಿಗೆ ಅನುದಾನವನ್ನು ಕೊಡೋದು ಸಹಜವಾಗಿ ಕೊಡ್ತಾರೆ. ಅದು 30ನೇ ತಾರೀಕು ಆದಮೇಲೆ ಅದು ಪ್ರಪೋಸಲ್ ಕಳಿಸ್ಬೇಕಾಗ್ತದೆ. ಅದಕ್ಕೆ 30ರವರೆಗೂ ಕಾಯಬೇಕು ನಾವು. ಆಮೇಲೆ ಡೀಟೇಲ್ ರಿಪೋರ್ಟ್ ತಗೊಂಡು ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡ್ತೀವಿ. ಸರ್, ಬರದ ನಡುವೆ ಒಂದು ಕಡೆ ದೇವಳಿ ನಿಮ್ಮದು ಕ್ಷೇತ್ರದ ಚೌಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಇವತ್ತು
ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅಣ್ಣಮ್ಮ, ಮಾರಮ್ಮ, ಪೂಜಮ್ಮ, ಚೌಡೇಶ್ವರಮ್ಮ ಎಲ್ಲ ಒಟ್ಟಿಗೆ, ಪೂಜಮ್ಮ, ಆ ದೇವರುಗಳನ್ನೆಲ್ಲ ಪ್ರಾರ್ಥನೆ ಮಾಡೋಣ. ಒಳ್ಳೆ ಮಳೆ ಬರಲಿ, ಬೆಳೆ ಆಗಲಿ, ಜನ ಸಮೃದ್ಧಿ ಆಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಕೂಡ ಇದುವರೆಗೂ ಸ್ವತಂತ್ರ ಒಂದು 76 ವರ್ಷ ಆದರೂ ಸಹ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಅಣ್ಣ. ಸೊ ಈ ವಿಚಾರವಾಗಿ ಯಾರು ಚನ್ನರಾಯಪಟ್ಟಣ ಹೋಗ್ಲಿಕ್ಕೆ ಕಂಪ್ಲೀಟ್ ಈ ರಸ್ತೆಗಳ ಕೆಲಸ ಮುಂದಿನ ವಾರದಿಂದ ಶುರು ಮಾಡ್ತೀವಿ. ಎಲ್ಲ ಪಂಚಾಯಿತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ 150 ಗ್ರಾಮಗಳಿಗೆ ರಸ್ತೆ ಅಭಿವೃದ್ಧಿಯನ್ನು ಪಟ್ಟಿ ಮಾಡ್ಕೊಂಡಿದ್ದೀವಿ. ಹಣ ಕೂಡ ಇದೆ. ಸುಮಾರು 100 ಕೋಟಿಗಿಂತ ಮೇಲೆ ಖರ್ಚು ಮಾಡಿ ಆ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡೋ ಕೆಲಸ ನಾವು ಪ್ರಾರಂಭ ಮಾಡಿದಾಗ ನಿಮಗೆಲ್ಲ ಡೀಟೇಲ್ ಕೊಡ್ತೀವಿ. 1 ವಾರ 10 ದಿನದಲ್ಲಿ ರಸ್ತೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಪ್ರಸೂತಿ ತಜ್ಞರಿಲ್ಲ, ಗೈನಕಾಲಜಿಸ್ಟ್ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಮಂತ್ರಿಗಳಾದಂಥ ಖಾದರ್ ಅವರು ಮಂತ್ರಿಗಳಾಗಿದ್ದಾರೆ. ಭಾಳ ಎಫೆಕ್ಟಿವ್ ಕೆಲಸ ಮಾಡೋರಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಮಾತಾಡಿ DHO ಇಂದ ವರದಿ ತರಿಸ್ಕೊಂಡು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಡಾಕ್ಟ್ರು ವ್ಯವಸ್ಥೆ ಮಾಡೋಣ. ಎಲ್ರಿಗೂ ನಮಸ್ಕಾರ.